ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರ ಹಾಗೂ ಸ್ಪರ್ಧಾರ್ಥಿಗಳೇ, ಸೊ ಸಾಕಷ್ಟು ಜನ ನಮ್ಮ ಒಂದು ವ್ಯೂವರ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಏನಂದರೆ, ಸರ್ MS ಆಫೀಸ್ ವರ್ಡ್ನಲ್ಲಿ ಟೇಬಲ್ ಹಾಕುವ ರೀತಿ ನಮಗೆ ಗೊತ್ತಾಗಬೇಕು ಅಂತ ಕೇಳ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದಿರತಕ್ಕಂಥದ್ದು. ಸೊ ಸಿಂಪ್ಲಿ ಏನಪ್ಪ ಅಂದರೆ, MS ಆಫೀಸ್ ವರ್ಡ್ನಲ್ಲಿ ಟೇಬಲ್ ಹಾಕಲಿಕ್ಕೆ ಬೇರೆ ಬೇರೆ ರೀತಿ ಅಥವಾ ವಿಧಾನಗಳಿವೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಮೆನು ಬಾಲ್ ಇರ್ತಕ್ಕಂಥ ಇನ್ಸರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಣಿಸ್ತಿರ್ತಕ್ಕಂತಹ ಟೇಬಲ್ ಅನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಸೊ ಈ ರೀತಿ ನಾವು ಸಿಂಪ್ಲಿ ಡ್ರ್ಯಾಗ್ ಮಾಡ್ತಾ ಹೋದರೆ ನಮಗೆ ಟೇಬಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಎಷ್ಟು ಅವೈಲೇಬಿಲಿಟಿ ಇದೆ ಅಷ್ಟು ಮಾತ್ರ ಇಲ್ಲಿ ಬರುವಂಥದ್ದು. ಸೊ ಸರ್ ನಮಗೆ ಇನ್ನೂ ಹೆಚ್ಚಿಗೆ ಬೇಕು ಅನ್ನೋದಾದರೆ ನಾವಿಲ್ಲಿ ಕೆಳಗಡೆ ಶೋ ಆಗ್ತಿರ್ತಕ್ಕಂಥ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ, ಸಪೋಸ್ ನನಗೆ 25 ಕಾಲಮ್ ಬೇಕಂದ್ರೆ ನೋಡಿ, ಮೇಲ್ಗಡೆ ಕಾಣಿಸ್ದಿಲ್ಲ ಕಾಲಮ್. ಸೊ 25 ಕಾಲಮ್ ಬೇಕಂದ್ರೆ 25 ಕಾಲಮ್ ಮೇಲೆ ಮುಂದೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ 25ನ ಬರಿಬೇಕು. ಸೊ ನೆಕ್ಸ್ಟ್ ಸರ್ ನಂಗೆ ರೋ 15 ಬೇಕಂದ್ರೆ 15 ರೋ ಅಂತೇಳಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಷ್ಟು ಆದಮೇಲೆ ನಾವೇನು ಮಾಡಬೇಕು, ಸಿಂಪ್ಲಿ ಓಕೆ ಕೊಟ್ಟರೆ ಈ ರೀತಿಯಾದಂಥ ಟೇಬಲ್ ನಮ್ಮ ಎದುರಿಗೆ ಶೋ ಆಗುವಂಥದ್ದು. ಸೊ ಇದು ಒಂದು ವಿಧಾನ. ಸೊ ಇನ್ನೊಂದು ಏನಪ್ಪ ಅಂದರೆ, ಇದೇ ಟೇಬಲ್ಗೆ ನಾವು ಡಿಸೈನ್ ಕೂಡ ಮಾಡ್ಬೋದಾಗಿದೆ. ಸೊ ಡಿಸೈನ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಮೇಲ್ಗಡೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಶೋ ಆಗ್ತಾ ಹೋಗುತ್ತೆ. ಸೊ ಯಾವ ಡಿಸೈನ್ ಬೇಕಾದ್ರೂ ನಾವು ಇಲ್ಲಿ ತೆಗೆದುಕೊಳ್ತಾ ಹೋಗ್ಬೋದು. ಸೊ ಇನ್ನೊಂದು ಕೆಲವು ಜನ ಸ್ಟೂಡೆಂಟ್ಸ್ಗಳು ಕೇಳ್ತಿರ್ತಾರೆ, ಸರ್ ನಾನು ಡಿಸೈನ್ ಮಾಡ್ಕೋಬೇಕಾದ್ರೆ ಡಿಸೈನ್ ಸಿಗ್ತಾ ಇಲ್ಲ. ಸಿಗುತ್ತೆ. ಏನಂದರೆ ನೀವು ಟೇಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಮೆನು ಬಾರಲ್ಲಿ ಟೇಬಲ್ ಡಿಸೈನ್ ಅನ್ನುವಂಥ ಆಪ್ಷನ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಅಂತ ಎಲ್ಲ ಟೇಬಲ್ ಆಪ್ಷನ್ಸ್ಗಳು ತೆರೆದುಕೊಳ್ತವೆ. ಸೊ ಇಲ್ಲಿ ಯಾವ ಬೇಕಾದರೂ ನಾವು ಈ ರೀತಿ ಸಿಂಪ್ಲಿ ಸೆಲೆಕ್ಟ್ ಮಾಡಿ ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಸರ್ ನಿಮ್ಗೆ ಎಕ್ಸ್ಟ್ರಾ ಬೇಕನ್ನೋದ್ರೆ ಇಲ್ಲಿ ನಮಗೆ ಕಲರ್ ಫಿಲ್ಲಿಂಗ್ ಆಪ್ಷನ್ ಕೂಡ ಇದೆ. ಸೊ ಇಲ್ಲಿ ಇದನ್ನು ಕೂಡ ತಾವು ಯೂಸ್ ಮಾಡ್ಕೋಬೋದು. ಒಂದು ಏರಿಯಾ ಸೆಲೆಕ್ಟ್ ಮಾಡಿಬಿಟ್ಟು ಆ ಏರಿಯಾಕ್ಕೆ ನಾವು ಬೇಕಾದಂಥ ಕಲರ್ನ ಫಿಲ್ ಮಾಡ್ಬೋದು. ಸೊ ಇದಕ್ಕೆ ಬಿಟ್ಟು ಇನ್ನೊಂದು ಆಪ್ಷನ್ ಏನಿದೆಪ್ಪ ಅಂದರೆ ನೋಡಿ, ಇದಕ್ಕೆ ಬಿಟ್ಟು ಇನ್ನೊಂದು ಕೂಡ ಟೇಬಲ್ ಹಾಕುವ ವಿಧಾನ ಇದೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. ಸೊ ಇದನ್ನು ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಎಡಭಾಗದಲ್ಲಿ 4 ಬಾಣಗಳು ಬಂದಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಡಿಲೀಟ್ ಮಾಡೋದು ಸಾಕು, ಡಿಲೀಟ್ ಆಗುತ್ತೆ. ಅಥವಾ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ನೋಡಿ ಈ ರೀತಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿ ಪ್ಲಸ್ ಮೈನಸ್ ಈ ರೀತಿ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದರೆ, ಕೊನೆಗೆ ಪ್ಲಸ್ ಮಾತ್ರ ಇರಬೇಕು. ಆರಂಭದಲ್ಲಿ ಪ್ಲಸ್ ಇದ್ದು ಕೊನೆಗೆ ಪ್ಲಸ್ ಇರಬೇಕು. ಕೊನೆಗೆ ಮೈನಸ್ ಇದ್ರೆ ಆಗೋದಿಲ್ಲ. ಪ್ಲಸ್ ಇಂದ ಶುರುವಾಗಿ ಪ್ಲಸ್ ಇಂದ ಕೊನೆಗೊಡ್ಬೇಕು. ಸೊ ಆ ರೀತಿಯಾಗಿ ನಾವು ಪ್ಲಸ್ ಮೈನಸ್ ಅನ್ನು ಹಾಕ್ತಾ ಹೋಗ್ಬೇಕು. ಸೊ ಅದಾದ ಬಳಿಕ ಏನ್ ಮಾಡ್ಬೇಕಂದ್ರೆ, ಸಿಂಪ್ಲಿ ಎಂಟರ್ ಕೊಟ್ರೆ ಏನಾಗುತ್ತೆ, ಇಲ್ಲಿ ಟೇಬಲ್ ಈ ರೀತಿ ಓಪನ್ ಆಗುತ್ತೆ. ಅಂದ್ರೆ ನಾವು ಇಲ್ಲಿ ಎಷ್ಟು ಒಂದು ರೋ ಮತ್ತು ನಾವು ಎಷ್ಟು ಸಾತಿ ಪ್ಲಸ್ ಮೈನಸ್ ಅನ್ನ ಬಳಸಿದ್ವು ಅಷ್ಟು ಕಾಲಮ್ಗಳಾಗುತ್ತೆ. ಸೊ ನಾವು ಸಿಂಪ್ಲಿ ಟ್ಯಾಬ್ ಪ್ರೆಸ್ ಮಾಡ್ತಾ ಹೋದ್ರೆ ಈ ರೀತಿ ಟೇಬಲ್ಗಳು ಆಗ್ತಾ ಹೋಗ್ತವೆ. ಹೌದಾ? ಸೊ ಈ ಟೇಬಲ್ಗೂ ಸರ್ ಕಲರ್ ಹಾಕ್ಬೋದಾ? ಖಂಡಿತ ಹಾಕ್ಬೋದು. ಸೊ ಇಲ್ಲಿ ಮೇಲ್ಗಡೆ 4 ಬಾಣ ಎಲ್ಲಿ ಬರ್ತಾ ಅಲ್ಲಿ ಕ್ಲಿಕ್ ಮಾಡೋದು ಸಾಕು. ನೋಡಿ, ನಾನು ಟ್ಯಾಬ್ ಒತ್ತಿ ಹಿಡಿದು ಬಿಟ್ಟಿದ್ದೀನಿ, ಹಾಗಾಗಿ ನೇರವಾಗಿ ಅದೇ ಮುಂದೆ ಕ್ಯಾರಿ ಆನ್ ಆಗ್ತಾ ಇದೆ ಟೇಬಲ್ಸ್ಗಳು. ಸೊ ಇಷ್ಟ ಆದ ಬಳಿಕ ಅಗೇನ್ ಇಲ್ಲಿ ನೋಡಿ ಡಿಸೈನ್ ಟೇಬಲ್ ಕಾಣ್ತಿದೆ. ಸೊ ಇಲ್ಲಿ ಡಿಸೈನ್ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ನಾನು ಈ ಹಿಂದೆ ತೋರಿಸಿದ ಹಾಗೆ ಇಲ್ಲಿ ಈ ಟೇಬಲ್ಸ್ಗಳು ಕೂಡ ನೀವು ಡಿಸೈನನ್ನು ಮಾಡ್ಕೊಳ್ಬೋದು. ಸೊ ನಾನು ಜಾಸ್ತಿ ಟ್ಯಾಬನ್ನು ಪ್ರೆಸ್ ಮಾಡಿದ್ರೆ ಅದು ಓಡ್ತಾ ಇದೆ. ಸಿಂಪ್ಲಿ ತಗೋಬೇಕು. ಒಂದು ಏಕಕಾಲಕ್ಕೆ ಹಿಡಿದಿಟ್ರೆ ಈ ರೀತಿ ವೇಗವಾಗಿ ಓಡುತ್ತಾ ಬರುತ್ತೆ. ಸೊ ನೋಡಿ, ಈಗ ನಮಗೆ ಈ ಟೇಬಲ್ಗೂ ಕೂಡ ಡಿಸೈನ್ ಬೇಕು ಅನ್ನೋದಾದ್ರೆ ಏನು ಮಾಡಬೇಕು, ನಾವು ಸಿಂಪ್ಲಿ ಇಲ್ಲಿ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಸೊ 4 ಆರೋ ಬಂದ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮಾತ್ರ ಆ ರೀತಿ ಮಾಡಕ್ಕೆ ಬರುತ್ತೆ. ಸೊ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಸೈನ್ ಮೇಲೆ ಹೋಗಿ ನಮ್ಗೆ ಯಾವ ಡಿಸೈನ್ ಬೇಕಾದ್ರೂ ನಾವು ಹಾಕೋಬಹುದು. ಅಥವಾ ಕಲರ್ ಬೇಕಂದ್ರೂ ಕೂಡ ನಾವು ಕಲರ್ ಕೂಡ ಹಾಕೋಬಹುದು. ಸೊ ಹೌದಾ, ಈ ರೀತಿ ನೋಡ್ರಿ, ಆಯ್ತಾ? ಸೊ ಈ ರೀತಿಯಾಗಿ ನಾವು ವಿಭಿನ್ನ ವಿಧಾನಗಳನ್ನು ಬಳಸ್ಕೊಂಡು ಶಾರ್ಟ್ಕಟ್ ಕೀ ಆದರೂ ಬಳಸ್ಬೋದು, ಅಥವಾ ಇನ್ಸರ್ಟ್ ಈ ಮೆನು ಬಾರ್ ಇರ್ತಕ್ಕಂಥ ಇನ್ಸರ್ಟ್ ಟ್ಯಾಬ್ ಮೂಲಕ ಹೋಗಿ ಟೇಬಲ್ ಮೂಲಕ
ಟೇಬಲ್ ಆಪ್ಷನಲ್ಲಿ ಹೋಗ್ಬಿಟ್ಟು ಟೇಬಲ್ ಕೂಡ ಹಾಕೋಬೋದು. ಸೊ 2 ರೀತಿಯಲ್ಲಿನೂ ಹಾಕೋಬೋದು ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ತಮಗೆ ಸಾಕಷ್ಟು ಹೆಲ್ಪ್ಫುಲ್ ಅಂತ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸರ್ ಇನ್ನೊಂದು ಕೆಲವೊಂದಷ್ಟು ಜನ ಕೇಳ್ತಾ ಇರ್ತಾರೆ ಏನಂದರೆ ಇಲ್ಲಿ ಅದೊಂದಿಷ್ಟು ಹೇಳಿಬಿಡೋಣ. ಏನಪ್ಪ ಅಂದರೆ ಸರ್ ನಮ್ಮ ಈ ಒಂದು ಕಾಲಮ್ ಮತ್ತು ರೋನ ಡಿಲೀಟ್ ಮಾಡೋಕ್ಕೆ ಬರುತ್ತಾ? ಖಂಡಿತ ಮಾಡ್ಬೋದು. ಸೊ ನೀವು ಇಲ್ಲಿ ಕ್ಲಿಕ್ ಮಾಡೋದು ಸಾಕು, ಇಲ್ಲಿ ನಿಮಗೆ ಡಿಲೀಟ್ ಕಾಲಮ್ ಹಾಗೆಯೇ ಡಿಲೀಟ್ ರೋ ಹಾಗೆಯೇ ಸಾಕಷ್ಟು ಬಾರ್ಡರ್ ಸ್ಟೈಲ್ಗಳು ಇಲ್ಲೆಲ್ಲಗಳು ಕೂಡ ಇರ್ತವೆ. ಸೊ ಹೆಚ್ಚು ಸಮಯ ತೆಗೆದುಕೊಳ್ಳೋದು ಬೇಡ ಅಂತ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಇಫ್ ಯು ಲೈಕ್ ಯು ಕ್ಯಾನ್ ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಅಂತ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.